ಕರೆಕ್ಟಾಗಿ ಮಾತಾಡ್ರು ಆ ಎಲ್ಲ ಫ್ರೆಂಡ್ಸ್ ಅಂತ ಎಲ್ಲ ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನೀವಿಬ್ಬರು ಹೇಗಿದ್ದೀರಾ? ಹ್ಞೂ ನಾನು ಕೇಳ್ತಾರೆ ನಿಮ್ಮನ್ನು, ನೀವು ಹೇಗಿದ್ದೀರಾ? ನೋಡಿ ಗಾಯ್ಸ್, ಇವರಿಬ್ರಿಗೂ ಸ್ನಾನ ಮಾಡಿಸಿ ಪೌಡ್ರ್ ಹೆಂಗೆ ಮೆತ್ತಿದ್ಲು ಅಂದರೆ ಪೂರ್ತಿ ಬೆಳ್ಳಗಾಗಿ ಮೆತ್ತಿದ್ಲು. ದೆವ್ವ ಥರ. ನಮ್ಮ ಖುಷಿ ಸೇಮ್ ದೆವ್ವ ಥರನೇ ಕಾಣಿಸ್ತಿದ್ದ, ಅಷ್ಟು ಪೌಡ್ರ್ ಮೆತ್ತಿದ್ಲು. ಇವಾಗ ನೀರು ಹಾಕ್ಬಿಟ್ಟು ಒರೆಸ್ಬಿಟ್ಟು ಕುಂಡ್ರಿಸಿದ್ದೀವಿ. ನೀನು ಪರವಾಗಿಲ್ಲ, ಒಂಚೂರು ನೀನು ಬಾಡಿ ಒಂಚೂರು ವೈಟ್ ಐತೆ. ನಮ್ಮ ಖುಷಿ ಹಂಗಲ್ಲ, ಕಪ್ಪಗಿರೋದಕ್ಕೆ ಬೆಳ್ಳು ಕಾಣಿಸ್ತಿದ್ದ ಅಲ್ವಾ ಖುಷಿ? ಸೇಮ್ ದೆವ್ವನ ನೋಡ್ದಂಗೆ ಆಯ್ತಿತ್ತು ನಮ್ಮ ಖುಷಿ ನೋಡಿದ್ರೆ. ಅಮ್ಮಂಗೆ ಎದುರಿಸಿವಾ? ಈ ವಿಡಿಯೋ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅಷ್ಟೇ ಗಾಯ್ಸ್ ಕೂದಲಿರುತ್ತೆ ನಮ್ಮ ಖುಷಿದು. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಗುಂಡಾಗಿರ್ತಾನೆ ನಮ್ಮ ಖುಷಿ, ಗುಂಡು. ಇವತ್ತು ಮತ್ತು ನಾಳೆ ಅಷ್ಟೇ ವಿಡಿಯೋ ಬರುತ್ತೆ ಗೈಸ್. ಒಂದು 3 ದಿವಸ ವಿಡಿಯೋ ಸ್ಕಿಪ್ ಆಗ್ಬೋದು. ತಿರುಪತಿಗೆ ಹೋಗಿರ್ತೀವಲ್ಲ. ತಿರುಪತಿಗೆ ಹೋಗಿ ಏನೇನು ಮಾಡ್ತೀವಿ ಮಕ್ಕಳ? ಏನಕ್ಕೆ ಹೋಗ್ತಾಯಿದ್ದೀವಿ ತಿರುಪತಿಗೆ? ಹೇಳು, ಇಲ್ಲಿ ನೋಡ್ಕೊಂಡು ಹೇಳಿ. ಪಾಪದು ಕೂದಲು ತಗ್ಸೋಕೆ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ಕೊಂಡು ಹೇಳ್ಬೋಗ್ತೀವಿ. ಹಾಂ, ಇಲ್ಲಿ ನೋಡ್ಕೊಂಡು ಹೇಳಿ ಮತ್ತೆ ಏನ. ಇವನಿಗೆ ಗೈಸ್ ಬರೆಯೋಕೆ ಕುಂಟ್ರಿಸ್ದಾಗ ಅಲ್ಲಿ ಕಟ್ತಾ ಇಲ್ಲಿ ಕಟ್ತಾ ನೀರು ಸೊಳ್ಳೆ ಕಚ್ಚೈತೆ ಅದು ಇದು ಅಂದ್ಕೊಂಡು ನಾಡ್ಕಾಡ್ತಾನೆ ಗೈಸ್. ಹೋಗಿ ಕುಡ್ಕೊಂಬಿಟ್ಟು ಹೋಗು. ತುಂಬ ಬಯಾರಿಸ್ಬಿಟ್ಟಿದೆ ಗೈಸ್ ನನ್ನ ಖುಷಿಗೆ. ನೀರು ಕುಡಿತಾ ಇದ್ದಾನೆ. ಸ್ನಾನ ಮಾಡ್ಕೊಂಡು ಬಂದಿದ್ದಲ್ಲ, ನೀರು ಕೊಟ್ಟಿರಲಿಲ್ಲ ಅವಾಗಿಂದ. ನಾವು ಯಾರು ಇದ್ದಾಗ ಲೋಟದಲ್ಲಿ ಕುಡಿಯೋದು ಗೈಸ್. ನಾವು ಯಾರು ಇಲ್ಲ ಅಂದರೆ ಆ ನಲ್ಲಿಗೇನೆ ಬಾಯಿ ಹಚ್ಚಿಬಿಡೋದು ಅಲ್ವಾ? ಯಾರು ಹೇಳ್ಕೊಟ್ಟಿದ್ದು? ಈಸಿ ಆಗುತ್ತಲ್ಲ, ಲೋಟ ತಗೋಬೇಕು ಕುಡಿಬೇಕು ಅನ್ನೋದು. ನೋಡಿ ಗೈಸ್, ನಮ್ಮ ನವಿಯವರು ಬೇಗ ಬರ್ಬಿಟ್ಟು ಕೂತ್ಕೊಳ್ಳೋದಲ್ಲ, ಬರಿಬೇಕು. ಬೇಗ ಎಷ್ಟು ಸ್ಪೀಡಾಗಿ ಬರ್ದ ಅಂತೀರ? ಹೂವು ಮಾತ್ರ ಬರ್ದವನೇ ರೀ, ರೂ ಎಲ್ಲ. ಹ್ಞೂ, ಅಷ್ಟೇ ಅನ್ಕೊಂಬಿಟ್ಟವನೆ. ABCD Z ವರೆಗೆ ಅಷ್ಟೇನಾ? ಮುಂದಕ್ಕಿಲ್ವಾ? ಇದೆಲ್ಲ ದಿವಿತ್ತು ಖುಷಿಕು ಜನವರಿ ಫೆಬ್ರವರಿಯಲ್ಲಿ ಸಂಡೇ ಮಂಡೇಯಲ್ಲಿ ವಿಜಯ್ ಗಾನವಿಯಲ್ಲಿ ಹಾಂ ಎಲ್ಲ ಅರ್ಧ ABCD ಒಂದು ಫುಲ್ ಫಾರ್ಮ್ ಮಾಡೋನೆ. ಆಮೇಲೆ ಕ್ಯಾಲೆಂಡ್ರಲ್ಲಿ ಏನಿದೆ ಅದನ್ನೆಲ್ಲ ನೋಡ್ಕೊಂಡ್ ಬರೀತಾನೆ ಗೈಸ್. ಅದು ಅವತ್ತು ಹೇಳ್ಕೊಟ್ಟಿದ್ದೆ. ಲಿಯೋಟೆಕ್ಕು, ಬೆಂಗಳೂರು, ಅಡ್ರೆಸ್ಸು, ರಾಜಾಜಿನಗರ. ಬುಕ್ಕಲ್ಲಿ ಕೈ ನೋವು ಬರುತ್ತಾ? ತುಂಬಾ ಕೊಟ್ಟಿದೆ ಬರೆಯಕ್ಕೆ, ಬರ್ದು ಬಿಟ್ಟಿದೆ, ಅಲ್ಲಿ ಇಟ್ಬಿಟ್ಟಿದೆ. ಸಾಕಪ್ಪ ಸಾಕು ನಿನ್ ಸವಾಸ ಅಂತ ಹೋಯ್ತು ಅಂತ ಟೆರೆಸ್ ಮೇಲೆ ಓಡಾಯ್ತವನೆ. ಸರಿ, ಓಕೆ. ಬನ್ನಿ, ಬಟ್ಟೆ ಒಣಗಬೇಕು, ಬೇಗ ಸ್ನಾನ ಮಾಡ್ಕೊ ಬರೋಗಿ. ಸ್ನಾನಕ್ಕೆ ಹೋಗ್ಬೇಕು, ಬಟ್ಟೆ ಒಣಗಾಕೋದಿದೆ ಎಲ್ಲ. ಸಂಜೆ ಹೊತ್ತು ನಮ್ಮಲ್ಲಿ ಇವತ್ತು ಏನ್ ನಿಮ್ಗೇನು ಒಣಗಕ್ಕೆ ಕೊಡಲ್ಲ, ನನ್ನ ಜೊತೆ ಬನ್ನಿ ಅಷ್ಟೇ ಮಾತಾಡೋಕ್ಕೆ. ಸರಿ, ಓಕೆ. ಅನ್ನ ಮಾಡ್ಬಿಡ್ಲಾ ಇವಾಗ? ಮಾಡಿಬಿಡು, ಬೆಸ್ಟ್. ಏನಿವತ್ತಾ ಬ್ಲಾಕ್ ಹಾಕೊಂಡು ಮಿಂಚಿದೆ ಇರೋದು? ಸುಮ್ಮನೆ ತಮಾಷೆಗೆ. ಹೌದಾ? ನನ್ನ ಫೋನ್ ಯಾಕೆ ಇಲ್ಲಿ ಇಟ್ಟಿದ್ದೀರಾ? ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಇಟ್ಟಿದ್ದೆ. ಫೋನ್ ಮಾಡೈತಿ ಹೇಳ್ಬೇಕು ತಾನೆ. ಹೌದಾ? ಸೈಲೆಂಟೇ ಮಾಡಿಲ್ಲ, ರಿಂಗ್ ಆಗಿರುತ್ತೆ. ಏನೋ ಗೊತ್ತಿಲ್ಲ, ಒಂದ್ಸಲ ಮಾಡೈತೆ ಅನ್ಸುತ್ತೆ. ಎಲ್ಲ ತಿರುಗು, ಪ್ರೆಗ್ನೆಂಟ್ ಕಣ್ಣ. ಹಿಂಗೆ ತಿರುಗು, ಮುಂದಕ್ಕೆ ತಿರುಗು, ಹೊಟ್ಟೆ ತೋರಿಸು, ಹೊಟ್ಟೆ ಹಿಂಗೆ ಇಟ್ಕೊಳ್ಳೆ. ನೋಡಿ ಗೈಸ್, ಈ ಕತ್ಲಲ್ಲಿ ಬಂದಿದ್ದಾರೆ ಬಟ್ಟೆ ಒಣಗಾಕ್ತೀನಿ ಅಂತ. ಕತ್ಲೆ ಹೊತ್ತಲ್ಲಿ ಏನು ಕಾಣಿಸ್ತಿಲ್ಲ. ಆದರೆ ಲೈಟ್, ಯಾವ ಲೈಟ್ ಹಾಕಬೇಕು? ಇವನು ಎಲ್ಪ್ ಮಾಡ್ಕೊಡಬಾರ ಅಮ್ಮಂಗೆ ಅಂದರೆ. ದಿವಿ ಇಲ್ಲ ಮಾಡ್ತಿಲ್ಲ. ಇವಾಗ ಪಾಪ ಎಲ್ಪ್ ಮಾಡ್ತಾವನೆ. ಲೈಟ್ ಹಾಕೋಕೆ ಹೋಗೋನೆ. ನಾನು ಹಾಕ್ತೀನಿ ಬಾ. ಬುಲ್ಡೆ ಹೊಡ್ಕೊಡುತ್ತೆ. ಇವಾಗ ನೋಡಪ್ಪ ಚೆನ್ನಾಗಿ ಕಾಣಿಸ್ತೈತಿ. ಇವಾಗ ಚೆನ್ನಾಗಿ ಕಾಣಿಸ್ತೈತಿ ಲೈಟ್. ಈ ಒಂದು ಲೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಖುಷಿ, ಚಂದಮಾಮ ಎಲ್ಲಿದೆ? ಚಂದಮಾಮ ಅಯ್ಯೋ ಇದ್ದೇ ಬಿದ್ದೋಗ್ಬಿಟ್ಟೈತಲ್ಲೋ. ಇಲ್ಲೊಂದು ಇತ್ತಲ್ಲ ಗೈಸ್, ಗಾಳಿಗೆ ಬಿದ್ದೋಗೈತಿ ಪೈಪು, ಅದನ್ನ ಹೇಳ್ತಾ ಇದ್ದಾರೆ. ಸರಿ, ಬೇಗ ಒಣಗಕ್ಕೆ ಹೋಗೋಣ ಒಳಗಡೆ. ಚಂದಮಾಮ ಇಲ್ಲೇ ಇಲ್ವೇನವ?
ಇಲ್ಲೇ ಇಲ್ವ ಲೈಟು ಇವಾಗ ಹಂಗ್ ಕಲ್ತ್ಕೊಂಡವ್ನೆ. ಕಾಣ್ತಾ ಇಲ್ಲ ಅಂತವನೇ. ಮೋಡ ಮುಚ್ಚಿದೆ ಗೈಸ್, ಮೋಡ ಮೋಡ ಇದೆ. ಈ ಲೈಟೇ ಚಂದ ಮಾವ. ಫಸ್ಟ್ ಹಂಗೆ ಅಂದ್ಮೇಲೆ ಅಮ್ಮ ಕೇಳಿದಾಗ ಹಂಗೆ ಹೇಳ್ಬೇಕು. ಸೊ ಎಲ್ಪ್ ಮಾಡ್ಕೊಡೋಣ ಅಂತ ಬಂದೆ ಗೈಸ್. ಹೆಲ್ಪ್ ಏನು ಬೇಡ ರೀ ಅಂದರು. ನೋಡಿ ಇವಾಗಲ್ಲ ಕ್ಲಿಪ್ ತಗೊಂಬನ್ನಿ ಅಂತ ಹೇಳೋದೇ ತಪ್ಪು ಗೈಸ್. ಕ್ಲಿಪ್ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಒಳಗಡೆ ಐತೆ ತಾಂಬರನ್ನ ನಾವು. ಇಲ್ಲೂ ಲೈಟ್ ಆಫ್ ಮಾಡ್ಬಿಟ್ಟು ಬಂದಿದ್ದಾರೆ ಗೈಸ್. ಮನೆ ಒಳಗು ಕತ್ಲೆ. ಕ್ಲಿಪ್ಪ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ನೋಡಿ. ಇದ್ರೊಳಗೆ ಏನೇನೋ ತುಂಬ ಇಟ್ಕೊಂಡವ್ರು ನಮ್ಮ. ಬಾಚಣಿಗೆ ಐತೆ, ಗ್ಯಾಸ್ ಬಿಲ್ ಐತೆ, ಜುಟ್ಟಿಗೆ ಹಾಕತ್ತಾರಲ್ಲ ಅದೈತೆ. ಅಪ್ಪನೇ ಹಾಕೋದು ಬಿಡು, ಅಪ್ಪಂಗೆ ಸಾಮಾನು ಕೊಡ್ಬೇಕು. ಕಾಲು ಉದ್ದಾಯ್ತವ ಗೈಸ್ ನಮ್ದು ಇವಂಗೆ ಸೈಕಲ್ ಹೊಡಿಯೋಕ್ಕೆ. ನಿಮಗೆ ಇಬ್ರು ಉದ್ದಾಯ್ತಾರೆ ಅಂತ. ನನಗೆ ಇಬ್ರು ಕುಳ್ಳಕ್ಕಾಗಲ್ಲ ಅನ್ಸುತ್ತೆ. ಏನು ಏನವಿ ತಂಪಾದ ಗಾಳೀಲಿ ಏನು ನೋಡ್ತಾ ಇದೆಯಾ ಮಾಡಿ ಮೇಲಿಂದ? ಗುಜರಿ ಅಂಗಡಿ. ಈ ಗುಜರಿ ಅಂಗಡಿ ನೋಡ್ಬೇಡ, ಆ ಕಡೆ ವ್ಯೂ ನೋಡಿ ಸಾಕಾದಾಗ ಕಾಣಿಸ್ತಾ ಇದೆ ಅಲ್ವಾ ಗೈಸ್? ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಮೆಂಟ್ ಹಾಕಿ. ಆ ವ್ಯೂ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಆಟ ಆಡಕ್ಕೆ ಎಲ್ಲ ಇವ್ರು ಅಮ್ಮಮ್ಮ ತರಿಸಿದ್ದು. ಯಾವ್ದು ಮಗನೇ? ನೈಲ್ ಪಾಲಿಶ ಅಮ್ಮಮ್ಮ ತರಿಸಿದ್ದು ಅಂತ ಹೇಳ್ತಾನೆ. ಅಮ್ಮಮ್ಮನ ನಿಜ ಹೇಳ್ಬೇಕಾರೆ ಈ ಕಡೆ ನೋಡಿದ್ರೆ ಈ ಮರ. ನಾನು ನೈಲ್ ಪಾಲಿಶೇ ತಾಳಲ್ಲ ಗೈಸ್. ನೈಲ್ ಪಾಲಿಶು, ಇಯರಿಂಗ್ಸು ಏನು ತಾಳಲ್ಲ. ಏನು ತಾಳಲ್ಲ. ನಮ್ಮ ಅಮ್ಮನೇ ಎಲ್ಲ ಕೊಡ್ಸೋದು ನಮಗೆ ಅಂಥದ್ದಲ್ಲಿ. ಸರಿ ಬನ್ನಿ ಹೋಗೋಣ ಒಳಗೆ. ಇಲ್ಲಿಗೆ ನೈಲ್ಸ್ಗೆ ನೈಲ್ ಪಾಲಿಶ್ ಅದು. ನೀನು ಹುಡುಗಿ ಆಗಿದ್ರೆ ಹಚ್ಚಿರೋದು. ಬನ್ನಿ ಹೋಗೋಣ, ಟೈಮ್ ಆಯ್ತು. ಹಿಂಗೆ ವಾಕ್ ಮಾಡಂತ ಲೈಟ್ ಆಫ್ ಮಾಡ್ಬಿಟ್ಟು ಹಾಕೋಣ. ಅದೇ ಲಾಗು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ನಮ್ಮ ಅಮ್ಮನ ನನ್ನ ತಮ್ಮ ಬರ್ತಾರೆ, ತುಂಬ ಖುಷಿ ಆಗ್ತೈತೆ. ನಮ್ಮ ಅಪ್ಪ ಒಂದು ಮಿಸ್ಸು, ಅವರು ಅಲ್ಲೇ ಇದ್ದಾರೆ ಊರಲ್ಲೇ. ಹಸು ಅದೆಲ್ಲ ನೋಡ್ಕೋಬೇಕಲ್ಲ, ಅದರಿಂದ ಅವ್ರು ಬರ್ತಾಯಿಲ್ಲ. ನನ್ನ ತಮ್ಮ ಮತ್ತು ನಮ್ಮ ಅಮ್ಮ ಬರ್ತಿದ್ರು. ನನ್ನ ತಮ್ಮ ಕರ್ಕೊಬರಕ್ಕೆ ಇಲ್ಲಿ ಹೋಗಿದ್ದ, ಲಗೇಜ್ ಎಲ್ಲ ಇತ್ತಲ್ಲ, ಅಮ್ಮಂಗೆ ಒಬ್ರಿಗೆ ತರೋಕ್ಕಾಗಲ್ಲ ಅಂತ ಹೋಗಿದ್ದ. ಇವಾಗ ಅಮ್ಮ ತಮ್ಮ ಬರ್ತಿದ್ದಾರೆ. ತಮ್ಮಂದಿರಿಬ್ಬರು ಅಮ್ಮನ ಬರ್ತಿದ್ದಾರೆ. ನನ್ನ ತಮ್ಮ ಇಲ್ಲೇ ಕೆಲಸದಿಂದ ಈ ಕಡೆಗೆ ಬರ್ತಾನೆ. ಒಬ್ಬ ತಮ್ಮ ಮಾತ್ರ ಕರ್ಕೊಬರಕ್ಕೆ ಹೋಗಿದ್ದು. ಅವ್ರು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ತರಕಾರಿ ಸಾರು ಮತ್ತು ಬೆಂಡೆಕಾಯಿ ಫ್ರೈ ಮತ್ತು ಅನ್ನ ಮುದ್ದೆ ಅಷ್ಟೇ ಗೈಸ್. ಇವತ್ತು ಚಿಕನ್ ಅದು ಇದು ಏನು ಮಾಡೋಕ್ಕೋಗಲ್ಲ, ನಾಳೆನೇ ಅಲ್ವಾ ದೇವಸ್ಥಾನಕ್ಕೆ ಹೋಗೋದು, ಅದರಿಂದ ಮಾಡೋಕ್ಕೇನು ಹೋಗಲ್ಲ. ಆರೋಗ್ಯ ಚೆನ್ನಾಗಿರಬೇಕು, ಅದು ಇದು ತಿಂದು ಆರೋಗ್ಯ ಅದು ತಿಂದರೆ ಏನಾಗಲ್ಲ. ವಾಮಿಟಿಂಗ್ ಹಂಗೆ ಹಿಂಗೆ ಇರುತ್ತಲ್ಲ ನಮ್ಮ ಮಕ್ಳಿಗೆ, ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಅಲ್ಲಿಂದ ಬಂದಾದಮೇಲೆ ಏನಾದ್ರು ನೋಡೋಣ ಮಾಡೋಕ್ಕೆ. ಇವಾಗ ಮಾತ್ರ ವೆಜ್ ಗೈಸ್. ನಮ್ಮ ಅಮ್ಮ ಏನು ತಿನ್ನಲ್ಲ, ನನ್ನ ತಮ್ಮಂದಿರು ತಿಂತಾರೆ ಅಷ್ಟೇ. ಇವಾಗ ಅನ್ನ ಮತ್ತು ಸಾರಿಗೆ ಇಟ್ಟಿದ್ದೀನಿ. ಇಲ್ಲಿ ತರಕಾರಿ ಸಾರಿಗೆ ಇಟ್ಟಿದ್ದೀನಿ, ಈ ಕಡೆ ಅನ್ನಕ್ಕೆ ರೈಸ್ಗೆ ಇಟ್ಟಿದ್ದೀನಿ ಗೈಸ್. ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ. ಮುದ್ದೆ ಒಂದು ಮಾಡಬೇಕಾಯ್ತು, ಮುದ್ದೆ ಮಾಡಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ಅಂಡದೊಂದೇ ಬಾಕಿ. ಫ್ಯಾನ್ ಅದು ಫುಲ್ ಧೂಳು ಗೈಸ್, ಮತ್ತೆ ಒರೆಸ್ಬೇಕು, ಹಂಗೆ ಧೂಳಾಗಿದೆ. ಎಷ್ಟೇ ಇದು ಮಾಡಿ ಧೂಳು ಆಗ್ತಾನೆ ಇರುತ್ತೆ ನೋಡಿ. ಶೆಕೆಗೆ ಬನೀನು ಹಾಕೊಂಡಿದ್ದೆ ನಮ್ಮ ಹುಡುಗ, ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದೆ. ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದಾನೆ. ನಮ್ಮ ಖುಷಿ ನೋಡಿ. ನಾಳೆ ಇದ್ದು ಮಗನೆ ಮಂಡೆ ಕೊಡ್ತೀವಿ ನಿಂಗೆ. ಕೂದಲೆಲ್ಲ ಕೊಡ್ತೀಯ ದೇವ್ರಿಗೆ? ಕೊಡ್ತೀಯಾ? ನಿಜ ಕೊಡ್ತೀಯಾ? ಮತ್ತೆ ಕೊಡಲ್ಲ ಅಂದೆ. ಕೊಡಲ್ಲ ಅಂತಿದ್ದೆ ಅಪ್ಪನ ಜೊತೆ ನೀನು. ಕೊಡ್ತೀಯಾ? ದೇವರು ನನ್ನೇನೆ ಕೊಡಲ್ಲ ಅಂತಿದ್ದೆ ಗೈಸ್. ಅದಕ್ಕೆ ದೇವರು ಚಾಕ್ಲೇಟ್ ಕೊಡಿಸುತ್ತೆ, ಅದಕ್ಕೆ ಕೊಡಬೇಕು ಮಗನೆ ಅಂತ ಹೇಳಿದೆ. ಅದಕ್ಕೋಸ್ಕರ ದೇವ್ರು ಚಾಕ್ಲೇಟ್ ಕೊಡುತ್ತೆ, ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಗೈಸ್. ನೋಡಿ ಹೆಂಗಿದೆ ಅಂತ. ಸುಳ್ಳೆಲ್ಲ ನಿಜನೇ ಹೇಳಿದ್ದು. ಇವತ್ತು ಬುಧವಾರ ಅಲ್ವಾ? ಮಾವನ್ ಕೈ ನಮ್ಮ ಹಂಗ್ ತಂದಿದ್ಯಾ? ಫ್ಯಾನ್ ಹಾಕ ಬೆವರ್ತಿದ್ಯಲ್ಲ. ನಾಳೆ ಸ್ನಾನ ಮಾಡೋದ್ರ ತರ್ಸು. ಚಿಕನು ತಂದಿರ್ತಾರೆ. ಏನ ಹಿಂಗೆ ತಂದ್ಕೊತಿದ್ಯಾ?
ಏನದು ದಾಳಿಂಬೆ ಹಣ್ಣ? ಮಾವಿನಕಾಯಿನಮ್ಮ ಅಷ್ಟಿಷ್ಟಪ್ಪ ಐತೆ. ಗೋಟಿ ಇಲ್ಲ, ಇನ್ನು ಹಣ್ಣಾಗ್ಬೇಕದು ಮಾಡ್ಕೊ. ನೀನ್ ಯಾರಮ್ಮ ಹೇಳಿದ್ರು ಪುದೀನ ಸೊಪ್ಪೆಲ್ಲ ತಗೋಬ ಅಂತ ಒದ್ಕೊಂಡಿ. ಬೂಸ್ಟು ಅಲ್ಲಿದ್ದಾಗ ತರಿಸಿದ್ದು ನನಗೆ ಅಂತ. ಆಗ್ಲಕಾಯ ಅವರೇಕಾಳು ಹಸಿದು ಏನು ಅಲ್ಲ, ಒಣಗಿರೋದ? ಬೆಟ್ಟದ ನಲ್ಲಿಕಾಯಿ. ಖುಷಿ ಕಾಯಿ ತೆಂಗಿನಕಾಯಿ ಎಷ್ಟು ಕಾಯ? 10 12 ಅಷ್ಟೇ. ನೋಡಿ ಗೈಸ್, ಇದು ನಾನು ಜಾತ್ರೆಯಲ್ಲಿ ತಗೊಂಡಿದ್ದು. ಇದೆಲ್ಲ ನಮ್ಮಮ್ಮ ತಗೊಬಂದ್ಬಿಟ್ಟಿದ್ರೆ ಜಾತ್ರೆಯಲ್ಲಿ ತಂದಿದ್ದು ಇದೆಲ್ಲ. ಮಡ್ಗವ ಬಾಜನ್ಗೆ ಕೂಡ ತಂದಿದ್ಯಲ್ಲಮ್ಮ ನೀನು. ಈ ವ್ಯಾನಿಟಿ ಬೇಕು ಗೈಸ್, ಎಷ್ಟಿರ್ಬೋದು ಕಮೆಂಟ್ ಹಾಕಿ. ಎಷ್ಟು ಸಕ್ಕತ್ತಾಗಿದೆ ಅಂದರೆ ತುಂಬ ಸಕ್ಕತ್ತಾಗಿದೆ. ಆಮೇಲೆ ಇದೊಂದು ಸ್ವೆಟರ್ ತಗೊಂಡಿದ್ದೆ ಜಾತ್ರೆಯಲ್ಲೇ ಗೈಸ್ ತಗೊಂಡಿದ್ದು. ಬರೀ 200 ರೂಪಾಯಿ ಈ ಸ್ವೆಟರ್ಗೆ. ಅಲ್ಲಿ ಬೇರೆಯವ್ರು ಇಟ್ಕೊಂಡಿದ್ರು, ಎತ್ಕೊಳಕ್ಕೆ ಅಂತ ಹೋಯ್ತಿದ್ರು. ಅಷ್ಟೊತ್ತು ನಾನು ಓಡೋಗಿ ಎತ್ಕೊಬಿಟ್ಟು ಅವ್ರು ನನ್ನ ಮುಖನೇ ನೋಡ್ತಿದ್ರು, ಬಿಡ್ತಾರ ಅಂತ. ಫಸ್ಟ್ ಯಾಕೆ ಹೋಗಿ ಕೈ ಹಾಕ್ತಾ ಅದನ್ನೇ ತಗೊಬಂದ್ಬಿಟ್ಟೆ. ಇದರಲ್ಲಿ ಇಯರಿಂಗ್ಸ್ ಎಲ್ಲ ಐತೆ. ಟೈಮ್ ಇದ್ದಾಗ ತೋರಿಸ್ತೀನಿ ಗೈಸ್ ಇದೆಲ್ಲ. ಇವಾಗ ಕೆಲಸ ಇದೆ ನನಗೆ ಅಲ್ಲ ಮಗನೇ. ಮಾಮ ಹಸ್ಕೊಂಡು ಬಂದವನಂತೆ, ನೀತು ಮಾಮ. ನೋಡಿ ಗೈಸ್, ಕಾಯಿ ಎಲ್ಲ ತರ್ಬೇಕಾರೆ ಇದನ್ನ ಹೆಂಗ್ ಮಾಡ್ಕೊಬಂದಿದ್ದಾರೆ ಅಂತ. ಪಪ್ಪಾಯನೇ ಸಿಗಲ್ಲ ಬೆಂಗಳೂರಲ್ಲಿ ಅಂದ್ಬಿಟ್ಟು ಪಪ್ಪಾಯನೂ ತಗೊಬಂದು ಪಿಚ್ಕ ಮಾಡ್ಕೊಂಡು ತಗೊಂಡಿದ್ದಾರೆ. ಅದು ಇಳ್ಳಿಕಾಯಿ ಕಾಯಿ ಅಷ್ಟೇ. ಇವು ನೋಡಿ ಗೈಸ್, ನಮ್ಮಮ್ಮ ಉಪ್ಪಿಟ್ಟು ಮಾಡಿದಂತೆ ಬೆಳಗ್ಗೆ. ತಿನ್ಲಲ್ಲೇ ಬಂದು ಇಲ್ಲಿ ದೋಸೆ ಬಿಡಿಸ್ಕೊಂಡು ಬೆಂಡೆಕಾಯಿ ಬೆಲೆ ಜೊತೆ ತಿಂತಿದ್ದಾನೆ. ಚೆನ್ನಾಗೈತೆ ಬೆಂಡೆಕಾಯಿ. ಎಸಿಯೋದು ಇನ್ನೇನು ಮಾಡೋಕ್ಕಾಗುತ್ತೆ. ಒಳ್ಳೆ ಇದೇನು ಒಂಥರ ಆಯ್ತು ಕಣಮ್ಮ. ಚೆನ್ನಾಗಿತ್ತು ಕಣೆ, ಅಡಿ ಮಾತ್ರ ಸಕ್ಕತ್. ಇಲ್ಲ ಗೈಸ್, ಎಸಿತೀನಿ. ಫುಲ್ ಕಡಿಮೆ ಕೊಟ್ರು ಸೌಂಡ್ ಟಿವಿದ. ಮ್ಯೂಟ್ ಮಾಡ್ಬಿಡ. ನೋಡಿ ಗೈಸ್, ನಮ್ಮ ರೋಹಿತ್ ಅವ್ರ ಕಂಪ್ನಿಲಿ ಇಷ್ಟೆಲ್ಲ ಐಟಮ್ಸ್ ಕೊಡ್ತಾರೆ. ಟೊಯೋಟಾ ಕಂಪ್ನಿಲಿ ಹಾಲೆಲ್ಲ ಫ್ರೀ ಎಲ್ಲ ರೋಯ್ತು. ಹಾಲು ಕಂಪ್ನಿಲೇ ತಾನೇ ಕೊಡೋದು ಹಾಲ. ಎಷ್ಟು ಪ್ಯಾಕೆಟ್ ಐತೆ ಹಾಲು? 6. ಕಾಲು ತೆಗಿನಿತ್ತು ನೀನು ಕೆಳಗಡೆ. ಕುಕ್ಕರೆ ಎಲ್ಲ ನೋಡೋಣ ಏನೇನು ತಂದಾನೆ ಅಂತ. ನಮ್ಮ ನೀತಿ ಎಲ್ಲ ಇವಾಗ ಬಾಯಿಗೆ ಹಾಕೊಳ್ಳೋಕ್ಕೆ ಕೂತಿದ್ದಾನೆ. ಇಷ್ಟೊಂದು ಹಾಲು ಪ್ಯಾಕೆಟ್ ತಂದವನೇ. 1 2 3 4 5 6 ಗೈಸ್, ನಮ್ಮನೆಗೆ ಬಂದಾಗ ಎಷ್ಟು ದಪ್ಪ ಇದ್ದ ಅಂದರೆ ನಮ್ಮ ರೋಹಿತ್. ಇವಾಗ ನೋಡಿ ಉದ್ದಕ್ಕೆ ಸಣ್ಣ ಕಾಣ್ತವನೆ. ನನ್ನ ತಮ್ಮ ನೋಡಿ ಮಿನಿಮಮ್ ನಾನು 3 ತಿಂಗಳಾಯ್ತು. ನಿತಿನ್ ನೋಡಿದ್ದೆ, ರೋಹಿತ್ನ ನೋಡಿದ್ದು ತುಂಬ ಕಡಿಮೆ. 3 ತಿಂಗಳಾಯ್ತು ಅನ್ಸುತ್ತೆ. 18 ವರ್ಷ ಆಯ್ತು ನೀನು ನೋಡಿ. ಏನಾಯ್ತು? ಬಿಸ್ಕೆಟಾ? ಚೆನ್ನಾಗಿಲ್ಲ. ಚೆನ್ನಾಗಿಲ್ದಾಗಲೆಲ್ಲ ಕೊಡ್ತಾರೆ ಅವ್ರ ಕಂಪ್ನಿಲಿ. ಟೊಯೋಟಾ ಕಂಪ್ನಿಲಿ ಯಾರ್ಯಾರು ಹೋಯ್ತಿದ್ರು ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ ಯಾರು ಇದ್ದೀರಾ ಟೊಯೋಟಾ ಕಂಪ್ನಿ? ಅದಕ್ಕೆ ಬ್ಯಾಗ್ ಚೆನ್ನಾಯ್ತಲ್ಲ. ಎಷ್ಟು ಕೊಟ್ಟೆ ಬ್ಯಾಗ್ಗೆ? 100 ರೂಪಾಯಿ ಕೊಟ್ಟ. ಚೆನ್ನಾಗಿದೆ, ಕ್ವಾಲಿಟಿ ಮಕ್ಕಳು ಕರ್ಕೊಂಡು ಹೋಗ್ತಾನೆ. 20 ರೂಪಾಯಿ ಮಾಡ್ಕೊಡಿ. ಬ್ಯಾಗ್ ಬೇಕು. ಇಲ್ಲ ಹೊಡೆದೋಗಲ್ವಾ? ನಾನು ಇಟ್ಟಿದ್ನಲ್ಲ, ಹೊರ್ಗಡೆ ಇಟ್ರೇನೆ ಏನಾಗಲ್ವೇನೋ. ಏನಾರಾಯ್ತು? ನೀನು ಹೊರ್ಗಡೆ ಇಟ್ಟಿದ್ದ ಫ್ರಿಜ್ ಅಲ್ಲಿ ಇಟ್ಟಿದ್ದ? ಹೊರ್ಗಡೆ ಇಟ್ಟಿಂಗ್ ಕಣಮ್ಮ, ಬೇಡ. ಖುಷಿ ದಿವಿ ಇವಾಗ ಈ 3 ಜನ ಊರಿಗೆ ಹೋಗ್ತಾರೆ. ಮಾಮನೂ ಅಮ್ಮಮ್ಮನೂ ಹೋಯ್ತಾರೆ. ಎಲ್ಲ ತಂದು ಕೊಟ್ಟಾಯ್ತಲ್ಲ, ಹೋಗ್ಲಿ ಬಿಡು. ಖುಷಿ ಹೋಗ್ಲೇನವ? ನಾನು ಬರ್ತೀನಿ. ಖಾಲಿ ಮಾಡ್ಬಿಡ್ತಾನಂತೆ ಅವನು. ಅಲ್ಲ, ಚೆನ್ನಾಗಿಲ್ಲ ಅಂತ ಯಾರೋ ಒಬ್ರು ರೋಯ್ತು ಎಲ್ಲ ಕೇಳಿಸ್ತವ್ರೆ. ಶೇಖೆ ವಿಭಾಗ ತಾನೇ ಬಂದಿದ್ದಾನೆ ಗೈಸ್ ಅವನು.
ಕೆಲ್ಸದಿಂದ ಕೆಲಸ ನಿನ್ನೆ ಮುಗೀತಾ? ಇದೇನಿದು? ಬೆಜ್ಜಲ್ ಸಾಕಾಗ್ಬಿಡ. ಎಲ್ಲ ಕೈ ನರಿ ಕಡಿದಲ್ಲ ನೀನು. ಯಾವ ಬೆಟ್ಟು ಅನ್ನೋದೇ ಮಾಡ್ಕೊಡೈತಿ, ಅಷ್ಟು ಬೇಗ ಹೋಗೈತೆ ಗಾಯ. ನೋಡ್ತಿಂತ ಇಲ್ಲ ಬೇಕ ಕಾಣ್ತಾನೆ, ಫೋಕಸ್ ಐತಲ್ಲ. ಅಪ್ಪ ಅದೇನೋ ಔಷಧಿ ಹಾಕಿ ಬೇಗ ಗುಣ ಮಾಡಿಸ್ತು. ಅದೇನೋ ಸೊಪ್ಪಾಕ್ತು ಬೇಗ ಇದಾಯ್ತು. ಫ್ರಿಜ್ ಗಿಡ ಏನು ಆಗಲ್ಲ. ನಂದು ಫ್ರಿಜ್ ಬೇಡ ಕಣ, ಹೊರಗಡೆನೆ ಇಟ್ಟು ನೋಡ್ತೀನಿ. ತಂದಿದ್ನಲ್ಲ ಹಾ. ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಏನೂ ಆಗಿಲ್ಲ. ಚೆನ್ನಾಗಿತ್ತು ಒಳಗೆ. ನಿತ್ತು ಅಮ್ಮನ ಹೆಂಗ್ ಕರ್ಕೊಂಡ್ರೆ ಟ್ರೈನಿಂದ ಇಳ್ದಿ ಟ್ರೈನಲ್ಲಿ ಇಳ್ದು ಬರೋದೈತಲ್ಲ, ನಡ್ಕೊಂಡು ಮೆಟ್ಲು ಇಳ್ಕೊಂಡು. ಬಿಟ್ಬಿಟ್ಟು ನನ್ನ ಬಿಟ್ಬಿಟ್ಟಿದೆ ವಾಟ ಮುಂದಕ್ಕೆ. ಆಮೇಲೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಕಣ. ಇವಾಗ ಫೋನ್ ಇಳ್ದಿ ಹೊರ್ಗಡೆಗೆ ಬಂದಾಮೆ, ಟ್ರೈನ್ ಇಳ್ದಿ ಹೊರ್ಗಡೆಗೆ ಬಂದಾಮೆ ತಾನೇ ಅವ್ನು ಹೇಳ್ಬೇಕು. ಅಲ್ಲ ಕಣ, ಇಳ್ದ್ಬಿಟ್ಟು ಬಂದು ಹೊರ್ಗಡೆಗೆ ಬಂದಾಮೆ ತಾನೇ ಅವ್ನು ಹೇಳ್ಬೇಕು ಬುಕ್ ಮಾಡಕ್ಕೆ. ಇವ್ನು ಹೇಳಿಲ್ಲ. ಇಲ್ಲೇ ಬಿದ್ದೋಗ್ಬಿಡ್ತೀನಿ, ನಂಗೆ ಆಯ್ತೆಲ್ಲ ಸತ್ತೋಗ್ಬಿಡ್ತೀನಿ, ನೀರೆಲ್ಲ ಫೋನ್ ಹಾಕೊಳ್ಳಿ ಬೇಗ ಅಲ್ಲೇ ಈ ಕಡೆ ಬಿಟ್ಟಿದ್ದೀನಿ, ಇನ್ನೂ ಆ ಕಡೆನೇ ನಿಂತಿದ್ದೆ, ಸಹಾಯ ಆಕೈತೆ. ನಂದು ತೂಕಾಗೈತೆ, ಅದು ತೂಕಾಗೈತೆ. ಅಲ್ಲಿ ಮಾವಿನಕಾಯಿ ಇದು ನೋಡೋದಾಯ್ತು. ಅವ ಮಾವಿನಕಾಯಿ ಕಾಯಿ ಶಪ್ಪ ನಂಗೆ ಇಲ್ಲಿ ಎತ್ಕೊಂಬರ್ಲಿ ಅವನು. ನಾನ್ ಕೆಳಗಡೆ ಹೋಗಿ ನಾನ್ ಎತ್ಕೊ ಬಂದಿದ್ ಕಣ. ಚೆನ್ನಾಯ್ತಾ? ಹಾಳೆ ಬರ ಮಾಡೋದು ನಿಮ್ಮ ಮನೆಯನ್ನ ಮಾವಿನಕಾಯಿ. ರೋಹಿತ್ ಹೇಳ್ತಿದ್ದ, ಅಕ್ಕ ಹಾಲು ತಗೋಬತ್ತೀನಿ, ಇಬ್ರು ಕೂತ್ಕೊಬಿಡೋಣ. ಹಾಲು 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 ಹಾಲು, ₹1 ಕಡಿಮೆ ಹಾಲು. ಪಪ್ಸ್ ತಿನ್ನಲ್ಲ, ಬಿಸ್ಕೆಟ್ ತಿನ್ನದ. ನೀವು ಅಂಗಡಿ ಮಾಡೋದು ಅಡುಗೆ ಮಾಡಿಕೊ. ಏನಿದು ಅದನ್ನ ವಾಪಸ್ ಕೊಟ್ಟು ಬರ್ಬೇಕು, ಚೆನ್ನಾಗಿಲ್ಲ ಅದು. ತೂಕನೇ ಇಲ್ಲ ಇದು. ಇದೆ ಅದು ಪಕೋಡ. ಪಕೋಡ. ಬಾ, ಹೆಸರು ಬೇಳೆ. ಹೆಸರು ಬೇಳೆ ತಿನ್ನಕ್ ಚೆನ್ನಾಗಿರತ್ತೆ. ಎಲ್ಲ ಅಮ್ಮಗೂ ಕೊಟ್ರ. ಯಾಕೆ ಸಬ್ಕಿದ್ದೆ ಬಂದಿಯಾ? ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕ. ವಿಡಿಯೋ ಮಾಡ್ತಿರೋದಕ್ಕೆ ಮಾತಾಡ್ತಲ್ಲ ಗೈಸ್. ನನ್ನ ತಮ್ಮ ಇಲ್ಲಾಂದ್ರೆ ಹಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು ಅಂತ ಎಲ್ಲ ಕತೆ ಹೇಳಿರೋನು. ಆಯ್ತು ಮಾತಾಡು, ಆಫ್ ಮಾಡಿದ್ದೀನಿ. ಅವನರ ದಡ್ಡ ಅಂದ್ಬಿಡ್ತಾರೆ. ಲೈಟ್ ಆಫ್ ಮಾಡಿಲ್ಲ. ಚೆನ್ನಾಗಿಲ್ಲ ತಿನ್ಬಿಡಕಲ್ಲ. ಚೆನ್ನಾಗಿ ನೋಡಿ ಗಾಯ್ಸ್, ನನ್ನ ತಮ್ಮಂಗೆ ಅವರು ಕಂಪ್ನಿಲಿ ಗಿಫ್ಟ್ ಕೊಟ್ಟಿದ್ದಾರಂತೆ. ಇದನ್ನ ಸಾಂಗು ಮತ್ತು ಟೈಮಿಂಗ್ಸ್ ಎಲ್ಲ ತೋರಿಸುತ್ತೆ. ಲಾಂಗ್ ರಜೆ ಈ ಯಾರಾದ್ರೆ ಗಿಫ್ಟ್ ಅದು. ಅಲ್ಲ ಹೆಂಗ ಆನ್ ಮಾಡೋದು? ಹಿಂಗ ಹಿಂಗೆ ಇಲ್ಲಿ ಕೆಳಗಡೆನಾ? ಅದೇನು ಇಂಗ್ಲೀಷಲ್ಲಿ ಮಾತಾಡೋದು. ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ. ಟೈಮಿಂಗ್ ಅಲ್ಲ ಕೂತ್ಕೊಳ್ಳುತ್ತಲ್ವಾ, ಅಲಾರಾಮ್ ಕುಡ್ಸಿದ್ರೆ ಈಗ 5 ಗಂಟೆಗೆ ತಿನ್ನಲ್ಲ. ಚೆನ್ನಾಗಿ ಕೊಟ್ಟವ್ರೆ. ಅದು ಬಡ್ಕೊಳತ್ತಲ್ಲ, ಹೊಡ್ಕೊಳತ್ತಲ್ಲ, ನಾವ್ ಹಂಗೆಯ, ನಾವು ಹುಟ್ಟು ಬೆಳೆದಿದ್ದಲ್ಲ ಹಂಗೆಯ. ಇವರು ಬೆಂಗಳೂರಲ್ಲಿ ಇದ್ದು ಒಂಚೂರು ಚೇಂಜ್ ಆಗಿದ್ದಾರೆ ಗಾಯ್ಸ್, ಅದಕ್ಕೇನೆ ಬಡ್ಕೊಳ್ಳೋದಲ್ಲ ಹೊಡ್ಕೊಳ್ಳೋದು ಅಂತ. ಚೆನ್ನಾಗೈತೆ, ಇಷ್ಟ ಆಯ್ತು. ಸ್ಪೀಕರ್ ಆನ್ ಮಾಡಿದ್ಯಾ? 3500. ಹೌದಾ? ನಿನಗೆ ಫ್ರೀ ತಾನೆ, ಗಿಫ್ಟ್ ಅಲ್ವಾ ನಿಮ್ಮ ಇದಕ್ಕೆ ಕಂಪ್ನಿಯಿಂದ ಕೊಟ್ಟಿರೋದು. ಕನೆಕ್ಟ್ ಮಾಡ್ತಾವ ಅಂತ ತಡೀರಿ, ಕನೆಕ್ಟ್ ಮಾಡಿದಾಗ ನೋಡೋಣ. iPhone 17 Pro ಅದು. ನಮ್ಮ ನಿತ್ತು ಫೋನ್ ಐಫೋನ್ ತೋರ್ಸಪ್ಪ. ಅಲ್ಲಿ ಚದರಾಗಿ ಬಂದ ಬತ್ತಾ? You entered Bluetooth mode. Waiting for connection. Connection is okay. ಕೊಡ ನೋಡ್ತೀನಿ ನಾನು. ಬರ್ತಾನ ಚೆನ್ನಾಗೈತಲ್ಲ, ಬೂದೋತಿ. ಇವಾಗ ಸ್ಪೀಕರ್ ಒಳ್ಳೆ ಚೆನ್ನಾಗಿದೆ ಕೂಡ, ಹಿಂದೆ ಮುಂದೆ ಇಲ್ಲೆಲ್ಲ. ಕಾಲಲ್ಲೆಲ್ಲ ಮಾತಾಡ್ಬೋದಲ್ವಾ? ಓ ನಮ್ದು ಬಾಸ್ತೆ ಸಾಂಗ್ ಆಗ್ಬಿಟ್ಟ. ಸುದೀಪ್ ಬಾಸ್ತು. ಯಾರು ನಿಮ್ಮ ಬಾಸು?
ನಮ್ ನಿಜಕ್ಕೂ ಸುದೀಪ್ ಸರ್ ಅಂದ್ರೆ ಇಷ್ಟ ಗೈಸ್. ವಿಜಯ್ ವಿಜಯ್ ತಮಿಳಲ್ಲಿ, ಹಾ. ಕನ್ನಡದಲ್ಲಿ ಕನ್ನಡದಲ್ಲಿ ಯಾರಿಲ್ಲ. ಬರೀ ಇದೆಲ್ಲ ನಾಟಕ. ಇವಂದು ಏನು ಗೊತ್ತಾ, ಗಂಟೆಗೂ ಚೇಂಜ್ ಆಗಿರುತ್ತೆ ಗೈಸ್ ತಾನೇ. ಉಸಿರೇ ಉಸಿರೇ ಉಸಿರ ಕೊಲ್ಲಬೇಡ ಹೆಸರಲ್ಲಿ ಹಿಂಗ್ ಇಟ್ಕೋಬೋದಾ? ಅಕ್ಕ ಇಲ್ಲ ಇಲ್ಲ ಸರಿಯಾಗಿ ಇಟ್ಟಿರ್ಲಿಲ್ಲ ಅವನು. ಯಾವತ್ತಾರ ತಾಂಡಿದ್ಯ ಹೇಳಿ ನೀನ್ ಇದ್ರದಲ್ಲ. 2400 ರೂಪಾಯಿ ಬಿದ್ದೈತೆ ನೋಡಲ್ಲಿ. ಆಫ್ ಮಾಡಬೇಕಾಯ್ತು, ಆಫ್ ಮಾಡವ. ನೋಡಿ ಗೈಸ್ ಇದೆಷ್ಟ? ಒಂದೇ ಒಂದ್ಸಲಿನೂ ಗೈಸ್ ನನಗೆ ಏನಂದ್ರೆ ಏನೂ ಗಿಫ್ಟ್ ತಗೊಂಡ್ಕೊಡಿಲ್ಲ, ಏನೂ ಕೊಡ್ಸೂ ಇಲ್ಲ. ಅದೇನೆ ಇವನು ಅವ್ರ ತಮ್ಮಂಗೆ ಇದೇ ರೀತಿ ಕೊಡ್ಸಿದಲ್ವೇನಾರು ಆಯ್ತು ಆಯ್ತಾ? ನೋಡಿ ನನಗೆ ಯಾಕಪ್ಪ ಕೊಡ್ಸಿಲ್ಲ? ನನಗೆ ಯಾಕೆ ಕೊಡ್ಸಿಲ್ಲ? ಡ್ರೆಸ್ ಎಲ್ಲ ಕೊಡ್ಸಿಲ್ವಾ? ಯಪ್ಪಾ! 3000 ರೂಪಾಯಿ ಡ್ರೆಸ್ ಅಂತಾನೆ ಅವತ್ತು. ಯಾವತ್ತಮ್ಮ? ಊರಿಗೆ ಹೋಗಿದ್ದಲ್ಲ. ಯಾವ ಊರಿಗಪ್ಪ? ಆ ತಿಮ್ಲಾಪುರದಲ್ಲಿ ಇರ್ಲಿ ಒಂದ್ ವಾರ. ಬರೀ ರೋಹಿತ್ ಯಾವಾಗಪ್ಪ ಕೊಡ್ಸವನಿ ಅವನು? ಇಬ್ರು ತಮ್ಮಂದಿರಂಗ ಅವ್ರೆ ಗೈಸ್. ಏನಂದ್ರೆ ಏನು ಕೊಡ್ಸಿಲ್ಲ. ಮನೆಗ್ ಮಾತ್ರ ನಮ್ಮ ಅಕ್ಕ ತಿನ್ನೋದ್ರಲ್ಲಿ ಚೆನ್ನಾಗಿ ತಿಂತಾಳೆ ಅನ್ಬಿಟ್ಟು ಕುರುಕ್ಲದ್ ಮಾತ್ರ. ಏನ್ ತಂದಿದ್ಯೋ ನೀನು? ಏನ್ ತಂದಿದ್ಯೋ? ಹೇಳಿ ಇವಾಗ ಹೇಳ್ತಾನೆ ಸುಮ್ನೆ. ಬೂಂದಿ ಖಾರ ಒಂದ್ ಪ್ಯಾಕೆಟ್ ಇಲ್ಲಿ ಫ್ರಿಜ್ ಅಲ್ಲಿ ಐತೆ. ಆಮೇಲೆ ಇಲ್ಲಿಲ್ವಾ? ಸರಿ ಒದಗ್ಸೋ ಅಲ್ಲೆಲ್ಲ ಇಲ್ವಾ? ಮಾವಿನಕಾಯಿ ತಂದವರಲ್ಲ ಅಷ್ಟು. ಏನದು? ಅಯ್ಯೋ ಬ್ಯಾಗ್ ನಮ್ಮನೆಗೆ ನಮ್ಮನೇಲಿ ಒಂದು ಕಾಮಿಡಿ ನಡೀತೈತೆ ಗೈಸ್. ನಾವೆಲ್ಲ ಸ್ಪೆಕ್ಸ್ ಎಲ್ಲ ಇದು ಮಾಡ್ತಾ ಇದ್ವಿ, ಗ್ಲಾಸಸ್ದು. ನಮ್ಮಮ್ಮ ಹಾಕಿರಕ್ಕೆ ಒಂದು ಅಕ್ಕಿ ನಕ್ಕಿ ಮಾಡೋದಾನೆ. ಹಾಕಳಮ್ಮ ಚೆನ್ನಾಗಿ ಕಾಣ್ತೈತೆ. ಚೆನ್ನಾಗೆ ಕಾಣ್ತೈತೆ ಬಾರ ಅಮ್ಮ. ಚೆನ್ನಾಗಿ ಕಾಣ್ತಿದ್ಯ ಕಣಮ್ಮ, ಸ್ಕೂಲ್ ಟೀಚರ್ ಹಂಗ್ ಕಾಣ್ತಿದ್ಯಾ. ನೀನ್ ಹಾಕೊಳ್ಳೋದಾಯ್ತು, ನೀನ್ ಹಾಕೊಳ್ಳೋದೇನ ಹಾಕಳ ಏನಾಗಲ್ಲ. ತಗ ನಂದು ಹಾಕೋ, ನಂದು ತಗೋ. ಇವನೇನ್ ಬೆಳ್ಳಗ್ ಹೊಳಿತವನೆ, ಸಕದ ಕಾಣ್ತವನ. ಅಮ್ಮ ಅಪ್ಪನ್ ತರ ಕಾಣ್ತವನ್ ಕಣ ಇವನು. ಅಪ್ಪ ಅವಾಗ ಇತ್ತು ನೋಡು ಅಲ್ವಾ? ಇದು ಇವಾಗ ಇವನು ಬಿಳಿ ಬಂಡೆನ ಹಂಗಾರೆ. ತಳಪ್ಪ ಹಾಕಳಪ್ಪ. ಕನ್ನಡಕ ಹಾಕಲ್ಲ ನಾನು ಯಾವತ್ತು. ಓಹೋ ಎಂತ ಡವ್ ರಾಜ ಅಂದ್ರೆ ಇದಾಕಳ. ಇದೇನು ಮೂನಾಗ್ತಾರೆ ಜೀವಗಳೇ ಸೂಪರ್. ಒಡ್ಗಿದ್ದಾಕರು ಇದಕ್ಕೆ ಹಾಕ ಮೇಡಮ್, ಇದಕ್ಕೆ ಹಾಕಿ ಹಾಕಳ. ಹಾಕೊಂಡಿದ್ನಲ್ಲ ಹಾಕಳಲ್ಲ ಚೆನ್ನಾಗೈತೆ. ಕನ್ನಡಕ ಹಾಕಕ್ಕಿಲ್ಲ. ಇದು ಹುಡುಗಿರ್ದು, ಇದು ಹುಡುಗಿರ್ದು, ಇದು ಹುಡುಗರ್ದು, ಇದು ಹುಡುಗರ್ದು. ಹಾಕೊಳ್ಳೋದನ್ನ ಹಾಕೊಂಡು ನೋಡೋ ಚೆನ್ನಾಗಿ ಕಾಣುತ್ತೆ. ಕನ್ನಡಕ ಹಾಕಲ್ಲ ಬಿಡು, ನೋಡ್ತೀನಿ. ಹಿಂಗೆ ಹಿಂಗೆ ಇರ್ತದೆ ವಿಡಿಯೋ. ಯಾವ್ದೇ ಕಾರಣಕ್ಕೂ ಕಟ್ ಆಗಲ್ಲ. ಆಯ್ತು ಕಟ್ ಮಾಡಿದೆ, ಹಾಕೋ. ಕಟ್ ಮಾಡಿದ್ದೀನಿ, ಹಾಕಳ. ಹಾಕಳ. ಚೆನ್ನಾಗೇ ಕಾಣ್ತೈತೆ. ಚೆನ್ನಾಗಿ ಕಾಣಿಸ್ತೀನಲ್ಲ. ಫೋಟೋ ತೆಗೆದು ನಮ್ಮ ಹುಡುಗಿ ಆಯ್ತು ಕಣಪ್ಪ, ಹಾಕಪ್ಪ. ನೋಡಿ ಗೈಸ್, ನಮ್ಮನೆಯವರು 2:30ಗೆ ಊಟಕ್ಕೆ ಬಂದಿದ್ದಾರೆ. ಬೆಂಡೆಕಾಯ್ದು ಫ್ರೈ ಮಾಡಿದಾನ ಅದು, ಮತ್ತು ಇಲ್ಲಿ ಐಟಮ್ಸ್ಗಳೆಲ್ಲ ಅವ್ರ ಮಗ ತಂದಿಕ್ತವನೆ, ನನ್ನ ತಮ್ಮ ತಂದಿರೋದನ್ನ. ಚೆನ್ನಾಯ್ತಾ? ಹಾಲು ನೋಡು ಪಪ್ಪು, ಚೆನ್ನಾಯ್ತಾ? ಸಾರು ಮುದ್ದೆ. ಓಲ್ ಸೈಡ್ಸ್ ಬರೀ ಕಣಿದ್ದೀರ ಕುರ್ಕೋರೇನಾ? ಹಾಂ ದಿವಾನಾ? ನನ್ನ ತಮ್ಮ ಹೋದೆ ಇವಾಗ ಬಟ್ಟೆ ತಗೋಬರೋಕ್ಕೆ ಅಂತ ಅಂದ್ಬಿಟ್ಟು ನೀತು. ಸಂಜೆ ಬರ್ತಾನೆ ಅನಿಸುತ್ತೆ. ಇವಾಗ ಅವರು ಊಟ ಮಾಡಿಲ್ಲ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ತಿಂತೀನಿ. ಅಂದ್ ಮಾವಿನಕಾಯಿ ನೋಡು ಬಾಬು, ಅದಕ್ಕೆ ನೀವು ಫ್ರೆಂಡ್ಸ್ ಕರ್ಗಡೆ ತೊಗೊಂಡೋಗು ಅಂತ. 1-2 ತೊಗೊಂಡೋಗು.
ಅಷ್ಟೂ ಮನೇಲಿದ್ರೆ ಏನಾಗುತ್ತೆ, ಉಪ್ಪಿನಕಾಯಿ ಹಾಕ್ಬೋದು, ಅಷ್ಟೂ ಉಪ್ಪಿನಕಾಯಿ ಮನೇಲಿ ತಿನ್ನಲ್ಲ ನಾವು. ಹಾಳಾಗಿ ನಾವು ತಿನ್ನೋದೇ ಇಲ್ಲ ಗೈಸ್. ನಾವು ಎಷ್ಟೋ ಇದಕ್ಕೆ ತಿನ್ನೋದಿಲ್ಲ ಉಪ್ಪಿನಕಾಯಿನ ನಾವು. ಸುಮ್ಮನೆ ಹಾಳಾಗುತ್ತೆ, ಬೇರೆಯವ್ರಿಗೆ ಕೊಟ್ಟರು ಏನಾಗಲ್ಲ. ನೋಡಿ ಗೈಸ್, ಇದೆಲ್ಲ ನಾನು ಜಾತ್ರೆಲಿ ತಗೊಂಡಿದ್ದು. ಬಳೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆ ಈ ಬಳೆ. ಈ ಬಳೆ ಎಷ್ಟಾಯಿತು? ಇದೊಂದು ಜೊತೆ ಬಳೆ ಮತ್ತು ಇದೊಂದು ಜೊತೆ ಬಳೆ. ಆಮೇಲೆ ಕ್ಲಿಪ್ಪು 20 ರೂಪಾಯಿ, ಇಷ್ಟಕ್ಕೆ 20 ರೂಪಾಯಿ ಕ್ಲಿಪ್ಪು. ಅದರಲ್ಲೂ ಒಂದು 2 ಯೂಸ್ ಮಾಡಿದ್ವಿ. ಆಮೇಲಿಂದ ಇದು ಇಯರಿಂಗ್ಸ್ ಫುಲ್ಲು ಸೆಟ್ಟು ನೆಕ್ಲೆಸ್ ರೀತಿ ತಗೊಂಡಿದ್ದು. ಇಲ್ಲಿ ಸರ ಇದು ಇಯರಿಂಗ್ಸ್ ಎಲ್ಲ ಬಟ್ಟೆಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ತಗೊಂಡೆ. ಆಮೇಲೆ ಇದೊಂದು ಇಯರಿಂಗ್ಸ್ ಹಾರ್ಟ್ ಶೇಪ್ ಇದೆ. ₹50 ಗೈಸ್ ಇದು. ಹಾಂ, ನಾವಮ್ಮ ಇದೊಂದು ಸರ ತಗೊಂಡಿದ್ದೆ, ಲಕ್ಷ್ಮಿದು, ಚೆನ್ನಾಗಿದೆ. ಆಮೇಲೆ ಮತ್ತೆ ಇದೊಂದು ಅಂದರೆ ಟೀ ಶರ್ಟ್ ಮೇಲೆ ಆ ಥರ ಎಲ್ಲ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಆಮೇಲೆ ನೈಲ್ ಪಾಲಿಶ್ ನಾನು ಬೇಡ ನಾನು ತಗೊಳ್ಳಲ್ಲ ನೈಲ್ ಪಾಲಿಶ್ ಎಲ್ಲ. ಅಮ್ಮ ಬೇಡ ಅಂದ್ರೂ ತಗೊಂಡಿರೋದು ಇದು. ಆಮೇಲಿಂದ ₹50ಗೆ 4 ಜಾಲ್ರಿ ಅಂತ ಮಾರ್ತಿದ್ರು, ಅದೇ ಟೀ ಕಾಫಿ ಸೋಸೋದು. ನಮ್ಮಮ್ಮ ಏನು ಮಾಡಿದ್ರು, ಬೇಡ ಜಾಲ್ರಿ ಬೇಡ, 2 ಬಾಚಣಿಗೆ 2 ಕಾಫಿ ಸೋಸೋ ಜಾಲ್ರಿ ತಗೊಂಡ್ರು. ಬಳೆ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಇದರೊಳಗೆ ಇಟ್ಬಿಟ್ಟು ಮಾಡಕ್ಬಿಡೋಣ, ಆಮೇಲೆ ಬೇಕಾದ್ರೆ ತಗೊಂಡಾಗುತ್ತೆ. ನಾಳೆ ಬಳೆನ ಇದು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅವಾಗ. ಚೆನ್ನಾಗಿದೆ ಅಲ್ವ ಗೈಸ್ ಇದು ಬಳೆ? ಇದು ನಮ್ಮಮ್ಮ ಆರಿಸಿರೋ ಬಳೆ, ಇದು ನಾನು ಆರಿಸಿರೋ ಬಳೆ. ಇದು ನಮ್ಮ ಅಮ್ಮನೇ ಆರಿಸಿದ್ದು, ಬಟ್ಟೆ ಮ್ಯಾಚಿಂಗ್ ಆಗುತ್ತೆ ತಗೋ ಅಂತ. ನಮ್ಮ ಅಮ್ಮಂಗೆ ಆರಿಸಿದ್ದೆ ಮೆರೂನ್ ಕಲರು, ಅದು ತುಂಬ ಚೆನ್ನಾಗಿತ್ತು. ಇದು ಇಯರಿಂಗ್ಸು ನಾನೇ ಆರಿಸಿರೋದು. ಇದು ಅಮ್ಮ ಸರ ತೊಗೊಂಡೈತೆ. ಇದು ಇಯರಿಂಗ್ಸು ನಾನೇ ತೊಗೊಂಡಿದ್ದು, ಆರಿಸಿದ್ದು. ಈ ಸರನೂ ಚೆನ್ನಾಗಿದೆ. ಈ ಬಾಕ್ಸು ಫ್ರೀಯಾಗಿ ಕೊಟ್ಟಿದ್ದು ಜಾತ್ರೆಯಲ್ಲಿ ಅವರೇ. ಈ ಬ್ಯಾಗ್ ನೋಡಿ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಎಷ್ಟಿರ್ಬೋದು ಕಮೆಂಟ್ ಹಾಕಿ ಗೈಸ್. ಮುಂದಿನ ವೀಡಿಯೋದಲ್ಲಿ ನಾನು ಹೇಳಿರ್ತೀನಿ ಇದಕ್ಕೆ ಎಷ್ಟು ಕೊಟ್ಟೆ ಬ್ಯಾಗಿಗೆ ಅಂತ ಅಂದ್ಬಿಟ್ಟು. ನಿಮ್ಮ ಪ್ರಕಾರ ಎಷ್ಟು ಕೊಟ್ಟಿರ್ಬೋದು ಅಂತ ಬರುತ್ತೆ ನೋಡೋಣ. ಚೆನ್ನಾಗಿದೆ. ಈ ಸ್ವೆಟ್ರೂ ಕೂಡ ತುಂಬ ಚೆನ್ನಾಗಿದೆ.